ಓಂ ನಮಃ ಶಿವಾಯ. ಸಮಸ್ತರಿಗೂ ನಮಸ್ಕಾರಗಳು. 2026ರ ಮಾರ್ಚ್ ಮಾಸದ ಈ ಪೌರ್ಣಮಿಯ ದಿನದಂದು ಚಂದ್ರಗ್ರಹಣವು ಜರುಗಲಿದೆ ಮತ್ತು ವರ್ಣಗಳ ಹಬ್ಬವಾದ ಹೋಳಿಯೂ ಸಹ ಅದೇ ದಿನದಂದು ಆಚರಿಸಲ್ಪಡುತ್ತಿರುವುದು ಅತ್ಯಂತ ವಿಶಿಷ್ಟ ಸಂಗತಿ. ಈ ಎರಡೂ ಮಹಾನ್ ಶಕ್ತಿಗಳ ಮಿಲನವು ಒಂದೇ ದಿನ ಸಂಭವಿಸುತ್ತಿರುವುದರಿಂದ ವಿಶೇಷವಾಗಿ ಪುತ್ರರನ್ನು ಹೊಂದಿರುವ ಪೋಷಕರು ಈ ದಿನದಂದು ಕೆಲವು ವಿಶಿಷ್ಟ ಪರಿಹಾರಗಳನ್ನು ಕೈಗೊಳ್ಳುವುದು ಅತ್ಯಗತ್ಯ. ಈಗ ಹುಣ್ಣಿಮೆಯ ಮಹತ್ವದ ಬಗ್ಗೆ ಖಂಡಿತವಾಗಿಯೂ ತಿಳಿಯೋಣ. ಹುಣ್ಣಿಮೆ ಎಂದರೆ ಚಂದ್ರನು ಪೂರ್ಣ ಪ್ರಮಾಣದಲ್ಲಿ ಪ್ರಕಾಶಿಸುವ ದಿನ. ಈ ದಿನದಂದು ನಮ್ಮ ಅಂತಃಕರಣ, ಭಾವನೆಗಳು ಮತ್ತು ಕೌಟುಂಬಿಕ ಬಾಂಧವ್ಯಗಳು ಹೆಚ್ಚಿನ ಪ್ರಭಾವಕ್ಕೆ ಒಳಗಾಗುತ್ತವೆ. ಚಂದ್ರನು ಮನಸ್ಸಿಗೆ ಅಧಿಪತಿಯಾಗಿರುವುದರಿಂದ ಪೌರ್ಣಮಿಯ ದಿನದಂದು ಆಚರಿಸುವ ಪೂಜೆಗಳು, ಮಂತ್ರಜಪಗಳು ಮತ್ತು ದಾನಧರ್ಮಗಳು ಕ್ಷಿಪ್ರವಾಗಿ ಸತ್ಫಲಗಳನ್ನು ನೀಡುತ್ತವೆ. ಗೃಹದಲ್ಲಿ ಮಂಗಳ ದೀಪವನ್ನು ಪ್ರಜ್ವಲಿಸುವುದು, ಶುಚಿತ್ವವನ್ನು ಕಾಪಾಡುವುದು ಮತ್ತು ಹುಣ್ಣಿಮೆಯ ದಿನದಂದು ಕ್ಷೀರ ಅಥವಾ ಶರ್ಕರವನ್ನು ದಾನ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಅಲ್ಲದೆ ಈ ಚಂದ್ರಗ್ರಹಣವು ಭೂಮಿಯ ಛಾಯೆಯು ಚಂದ್ರನ ಮೇಲೆ ಆವರಿಸುವ ಕಾಲವಾಗಿದೆ. ಆದ್ದರಿಂದ ಆ ಕ್ಷಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಶೇಷ ಶಕ್ತಿಯ ಸಂಚಲನ ಉಂಟಾಗುತ್ತದೆ. ಗ್ರಹಣದ ಸಮಯವು ನಮ್ಮ ಕರ್ಮಫಲಗಳು ತ್ವರಿತವಾಗಿ ಲಭಿಸುವ ಕಾಲ ಎಂದು ಧರ್ಮಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಆದರೆ ಗ್ರಹಣ ಕಾಲದಲ್ಲಿ ಭೋಜನ ಮಾಡುವುದು ಅಷ್ಟು ಸಮರ್ಪಕವಲ್ಲ, ಏಕೆಂದರೆ ಆ ಸಮಯದಲ್ಲಿ ದೇವಸ್ಥಾನಗಳ ದ್ವಾರಗಳು ಸಹ ಮುಚ್ಚಿರುತ್ತವೆ. ಗರ್ಭಿಣಿಯರು ಸಹ ಈ ಅವಧಿಯಲ್ಲಿ ವಿಶೇಷ ಜಾಗರೂಕತೆ ವಹಿಸುವುದು ಅವಶ್ಯಕ. ಮಂತ್ರಗಳ ಪಠಣ ಮಾಡುವುದರಿಂದ ನಿಶ್ಚಿತವಾಗಿ ಕೋಟಿಪಟ್ಟು ಪುಣ್ಯಫಲಗಳು ಲಭಿಸುತ್ತವೆ. ಈ ಗ್ರಹಣವು ಪೌರ್ಣಮಿಯ ದಿನದಂದೇ ಸಂಭವಿಸುವುದರಿಂದ ಚಂದ್ರನ ಪ್ರಭಾವವು ಮತ್ತಷ್ಟು ತೀವ್ರವಾಗಿರುತ್ತದೆ ಎಂಬುದನ್ನು ಅರಿಯಿರಿ. ಅಲ್ಲದೆ ಹೋಳಿ ಹಬ್ಬವು ಇಂದು ಬಂದಿರುವುದರಿಂದ ಹೋಳಿಯು ಅಧರ್ಮದ ಮೇಲೆ ಧರ್ಮದ ವಿಜಯದ ಸಂಕೇತವಾಗಿ ಆಚರಿಸಲ್ಪಡುವ ಹಬ್ಬವಾಗಿದೆ. ಇದು ಭಕ್ತ ಪ್ರಹ್ಲಾದನ ಹೋಳಿಕಾ ದಹನದ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಆದ್ದರಿಂದ ಹೋಳಿಯ ಹಿಂದಿನ ದಿನ ಹೋಳಿಕಾ ದಹನವನ್ನು ನೆರವೇರಿಸಲಾಗುತ್ತದೆ. ಇದು ತಾಮಸ ಶಕ್ತಿಗಳ ವಿನಾಶದ ಪ್ರತೀಕವಾಗಿದೆ. ಮರುದಿನವನ್ನು ಬಣ್ಣಗಳ ಮೂಲಕ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ನಮ್ಮಲ್ಲಿರುವ ದ್ವೇಷವೂ ಶಮನವಾಗಬೇಕು, ಕೌಟುಂಬಿಕ ಕಲಹಗಳು ನಿವಾರಣೆಯಾಗಬೇಕು ಮತ್ತು ಮಕ್ಕಳ ಭವಿಷ್ಯವು ಜ್ಯೋತಿಯಂತೆ ಪ್ರಜ್ವಲಿಸಬೇಕು ಎಂಬ ಸದುದ್ದೇಶದಿಂದ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇಂದು ಗಂಡು ಮಕ್ಕಳನ್ನು ಹೊಂದಿರುವವರು ವಿಶೇಷವಾಗಿ ನಿರ್ವಹಿಸಬೇಕಾದ ಕೆಲವು ಪರಿಹಾರಗಳ ಬಗ್ಗೆ ನೀವು ಅರಿಯಬೇಕು. ಈ ಚಂದ್ರಗ್ರಹಣ, ಪೌರ್ಣಮಿ ಮತ್ತು ಹೋಳಿ ಒಂದೇ ದಿನ ಕೂಡಿ ಬಂದಿರುವುದರಿಂದ ಪುತ್ರರನ್ನು ಹೊಂದಿರುವ ಪೋಷಕರು ನಿಶ್ಚಿತವಾಗಿ ಒಂದು ಕಿರು ಪರಿಹಾರವನ್ನು ಮಾಡಲೇಬೇಕು. ಚಂದ್ರನು ಮಕ್ಕಳ ಮನಸ್ಥಿತಿ ಮತ್ತು ಭವಿಷ್ಯಕ್ಕೆ ನಿಕಟ ಸಂಬಂಧ ಹೊಂದಿರುವ ಗ್ರಹವಾಗಿರುವುದರಿಂದ ಗ್ರಹಣ ಆರಂಭವಾಗುವ ಮುನ್ನ ಮನೆಯಲ್ಲಿ ಬೆಳ್ಳಿಯ ಅಥವಾ ಉಕ್ಕಿನ ಪಾತ್ರೆಯಲ್ಲಿ ಹಾಲನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಮಿಶ್ರಣ ಮಾಡಿ ನಿಮ್ಮ ಮಗನ ಹೆಸರನ್ನು ಸ್ಮರಿಸುತ್ತಾ, ನನ್ನ ಮಗುವಿಗೆ ಆರೋಗ್ಯ ಮತ್ತು ವಿದ್ಯಾಭ್ಯಾಸದಲ್ಲಿ ಉತ್ತಮ ಪಥ ಲಭಿಸಲಿ ಎಂದು ಪ್ರಾರ್ಥಿಸಿ. ಗ್ರಹಣ ಮುಕ್ತಾಯವಾದ ನಂತರ ಆ ಹಾಲನ್ನು ತುಳಸಿ ಸಸ್ಯದ ಬುಡಕ್ಕೆ ಅರ್ಪಿಸಿ. ಹೋಳಿಕಾ ದಹನದ ಸಮಯದಲ್ಲಿ ಒಂದು ನಾರಿಕೇಲವನ್ನು ತೆಂಗಿನಕಾಯಿ ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಮಗನ ಹೆಸರನ್ನು ಮನಸ್ಸಿನಲ್ಲಿ ಸಂಕಲ್ಪಿಸಿ ಅದನ್ನು ಅಗ್ನಿಗೆ ಅರ್ಪಿಸುವುದು ಮತ್ತೊಂದು ಶ್ರೇಷ್ಠ ಪರಿಹಾರ. ಇದು ದೃಷ್ಟಿದೋಷದ ಅಡೆತಡೆಗಳನ್ನು ನಿವಾರಿಸುವಲ್ಲಿ ನಿಮಗೆ ಬಹುದೊಡ್ಡ ನೆರವು ನೀಡುತ್ತದೆ. ತೃತೀಯ ಪರಿಹಾರವೆಂದರೆ ಹುಣ್ಣಿಮೆಯ ನಿಶೆಯಲ್ಲಿ ಮನೆಯ ಉತ್ತರ ದಿಕ್ಕಿನಲ್ಲಿ ಘೃತದೀಪವನ್ನು ತುಪ್ಪದ ದೀಪ ಬೆಳಗಿಸುವುದು. ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ಇದು ಚಂದ್ರನ ಅನುಗ್ರಹಕ್ಕಾಗಿ ಮಾಡುವ ಪ್ರಾರ್ಥನೆ. ಪುತ್ರರನ್ನು ಹೊಂದಿರುವವರು ಖಂಡಿತವಾಗಿಯೂ ಇದನ್ನು ಏಕೆ ಮಾಡಬೇಕು ಎಂಬ ಬಗ್ಗೆ ನಿಮಗೆ ಸಂಶಯ ಉಂಟಾಗಬಹುದು. ಪುತ್ರರು ವಂಶದ ಕುಡಿಗಳು ಮತ್ತು ಚಂದ್ರನು ಅವರ ಮೇಲೆ ಗಾಢ ಪ್ರಭಾವ ಬೀರುತ್ತಾನೆ. ಈ ಸಮಯದಲ್ಲಿ ಈ ಪರಿಹಾರ ಮಾಡದಿದ್ದರೆ ಮಕ್ಕಳು ಅತಿಯಾದ ಕೋಪಗೊಳ್ಳಬಹುದು, ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಕಳೆದುಕೊಳ್ಳಬಹುದು, ಪೋಷಕರೊಂದಿಗೆ ಭಿನ್ನಾಭಿಪ್ರಾಯ ತಲೆದೂರಬಹುದು. ಆದ್ದರಿಂದ ಈ ಕಿರು ಪರಿಹಾರವನ್ನು ಮಾಡುವ ಮೂಲಕ ದೊಡ್ಡ ಗಂಡಾಂತರವನ್ನು ಮುಂಚಿತವಾಗಿ ತಡೆಯಬೇಕು. ಈ ಮಾರ್ಚ್ ಮಾಸದ ಹುಣ್ಣಿಮೆ, ಚಂದ್ರಗ್ರಹಣ ಮತ್ತು ಹೋಳಿಯ ದಿನವು ಸಾಮಾನ್ಯ ದಿನವಲ್ಲ. ಇದು ಅತ್ಯಂತ ಶಕ್ತಿಯುತ ಕಾಲ. ನೀವು ಸದುದ್ದೇಶದಿಂದ ಪ್ರಾರ್ಥಿಸಿದರೆ ನಿಮ್ಮ ಮಕ್ಕಳ ಭವಿಷ್ಯವು ಅತ್ಯಂತ ಉಜ್ವಲವಾಗಿರುತ್ತದೆ. ಮೊದಲನೆಯದಾಗಿ, ಇಂದು ನೀವು ನಿಮ್ಮ ರೋಷವನ್ನು ಸಮಗ್ರವಾಗಿ ನಿಯಂತ್ರಿಸಬೇಕು, ವಾದ ವಿವಾದಗಳನ್ನು ತ್ಯಜಿಸಬೇಕು, ಮನೆಯಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕು ಮತ್ತು ನೀವು ದೈವನಾಮವನ್ನು ಸತತವಾಗಿ ಜಪಿಸಬೇಕು. ಚಂದ್ರನು ನಿಮ್ಮ ಮನಸ್ಸಿನ ಅಧಿಪತಿ. ಮನಸ್ಸು ಪ್ರಶಾಂತವಾಗಿದ್ದರೆ ಕುಟುಂಬವು ಸುಖಮಯವಾಗಿರುತ್ತದೆ. ಕುಟುಂಬವು ಸುಖವಾಗಿದ್ದರೆ ಮಕ್ಕಳ ಭವಿಷ್ಯವು ಭವ್ಯವಾಗಿರುತ್ತದೆ. ಪ್ರತಿ ಪೋಷಕರು ತಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಈ ನಿಯಮಗಳನ್ನು ಪಾಲಿಸಬೇಕು. ನಾನು ನಿಮಗೆ ಮತ್ತೊಂದು ಪ್ರಮುಖ ಪರಿಹಾರವನ್ನು ಸಹ ತಿಳಿಸುತ್ತೇನೆ. ಈ ಮಾಹಿತಿಯನ್ನು ಕೊನೆಯವರೆಗೂ ವೀಕ್ಷಿಸಿ. ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಒಂದು ದಿನವನ್ನು ಶ್ರದ್ಧೆಯಿಂದ ಮೀಸಲಿಡಿ. ಅಲ್ಲದೆ ಚಂದ್ರಗ್ರಹಣ, ಹುಣ್ಣಿಮೆ ಮತ್ತು ಹೋಳಿಯಂತಹ ದಿನಗಳಲ್ಲಿ ಅನೇಕ ಜನರು ಸಂಪ್ರದಾಯಗಳನ್ನು ಅನುಸರಿಸುತ್ತಾರೆ. ವಿಶೇಷವಾಗಿ ಪುಟ್ಟ ಮಕ್ಕಳಿರುವ ಗೃಹಗಳಲ್ಲಿ ಗರ್ಭಿಣಿಯರು ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಉತ್ತಮ.
ಈಗ ಈ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ನಿಮಗೆ ಸಹಜವಾಗಿ ಅನುಮಾನ ಬರಬಹುದು. ಧರ್ಮಶಾಸ್ತ್ರಗಳ ಪ್ರಕಾರ ಗರ್ಭಿಣಿಯರು ಕೆಲವು ನಿಯಮಗಳನ್ನು ಪಾಲಿಸಬೇಕು ಎಂದು ಹಿರಿಯರು ಸಲಹೆ ನೀಡುತ್ತಾರೆ. ಇವು ಕೇವಲ ಆಧ್ಯಾತ್ಮಿಕ ನಂಬಿಕೆಗಳು ಮಾತ್ರವಲ್ಲದೆ ಪೀಳಿಗೆಯಿಂದ ಬಂದ ನಂಬಿಕೆಯ ಭಾಗವಾಗಿ ಅನೇಕರು ಇಂದಿಗೂ ಪಾಲಿಸುತ್ತಿದ್ದಾರೆ. ಈ ಗ್ರಹಣದ ಕಾಲದಲ್ಲಿ ಏನು ಮಾಡಬೇಕೆಂದರೆ ಅತಿ ಅವಶ್ಯಕತೆ ಇಲ್ಲದೆ ಹೊರಗೆ ಹೋಗದಿರುವುದು ಶ್ರೇಯಸ್ಕರ. ಕತ್ತರಿ, ಸೂಜಿ, ಚಾಕುವಿನಂತಹ ಚೂಪಾದ ಉಪಕರಣಗಳನ್ನು ಬಳಸದಿರುವುದು ಉತ್ತಮ. ಮಲಗದೆ ಭಗವಂತನ ನಾಮಸ್ಮರಣೆ ಮಾಡುವುದು, ಪವಿತ್ರ ಸ್ಥಳದಲ್ಲಿ ಕುಳಿತುಕೊಳ್ಳುವುದು, ತುಳಸಿ ದಳವನ್ನು ಸಮೀಪದಲ್ಲಿ ಇಟ್ಟುಕೊಳ್ಳುವುದು ಇತ್ಯಾದಿ ಕ್ರಮಗಳನ್ನು ಹಿರಿಯರು ಸೂಚಿಸುತ್ತಾರೆ. ಅಲ್ಲದೆ ಪಠಿಸಲು ಸಾಧ್ಯವಿದ್ದರೆ ಓಂ ನಮೋ ನಾರಾಯಣಾಯ ಅಥವಾ ಓಂ ಸೋಮಾಯ ನಮಃ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸುವುದು ಹಿತಕರ. ಅಲ್ಲದೆ ಗ್ರಹಣದ ಮೋಕ್ಷಕಾಲದ ನಂತರ ನೀವು ಸ್ನಾನಾದಿಗಳನ್ನು ಮುಗಿಸಬೇಕು, ಗೃಹವನ್ನು ಶುಚಿಗೊಳಿಸಬೇಕು, ದೇವರಿಗೆ ದೀಪವನ್ನು ಹಚ್ಚಬೇಕು, ತದನಂತರ ಭೋಜನ ಮಾಡಬೇಕು. ಅಲ್ಲದೆ ಮಕ್ಕಳ ಭೀತಿಯನ್ನು ನಿವಾರಿಸಲು ಕೆಲವು ಪದ್ಧತಿಗಳಿವೆ. ನಮ್ಮ ಸಂಸ್ಕೃತಿಯಲ್ಲಿ ಮಕ್ಕಳಿಗೆ ದೃಷ್ಟಿ ತೆಗೆಯುವ ವಿಧಾನಗಳು ಅತ್ಯಂತ ಜನಪ್ರಿಯವಾಗಿವೆ. ವಿಶೇಷವಾಗಿ ಗ್ರಹಣ, ಹುಣ್ಣಿಮೆ ಮತ್ತು ಹೋಳಿಯ ದಿನಗಳಲ್ಲಿ ದೃಷ್ಟಿ ತೆಗೆಯುವುದು ಅತ್ಯಂತ ಪರಿಣಾಮಕಾರಿ ಎಂದು ಹೇಳಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಮಕ್ಕಳ ಮೇಲಿರುವ ಸಮಸ್ತ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕತೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಯುವಕರು ವಾಹನಗಳನ್ನು ಅತ್ಯಂತ ವೇಗವಾಗಿ ಚಾಲನೆ ಮಾಡುತ್ತಾರೆ. 22 ರಿಂದ 23 ವರ್ಷ ವಯಸ್ಸಿನ ಯುವಕರು ಹೊರಗೆ ಹೋದಾಗ ಪೋಷಕರಿಗೆ ಆತಂಕವಿರುತ್ತದೆ. ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಅಂತಹ ಅಹಿತಕರ ಘಟನೆಗಳನ್ನು ತಡೆಯಲು ಮತ್ತು ಗ್ರಹಣದ ದುಷ್ಪರಿಣಾಮಗಳನ್ನು ನಿವಾರಿಸಲು ಈ ಪರಿಹಾರವು ಅತ್ಯಂತ ಉಪಯುಕ್ತವಾಗಿದೆ. ವಿಶೇಷವಾಗಿ ಈ ಚಂದ್ರಗ್ರಹಣದ ತರುವಾಯ ನೀವು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ದೇವತಾ ಚಿತ್ರಗಳನ್ನು ಶುಚಿಗೊಳಿಸಬೇಕು. ಅಲ್ಲದೆ ಗ್ರಹಣದ ಮೋಕ್ಷದ ನಂತರ ಗೋಮಾತೆಗೆ ಸೇವೆ ಸಲ್ಲಿಸುವುದು ಅತ್ಯಂತ ಪುಣ್ಯದಾಯಕ. ಗೋಮಾತೆಯನ್ನು ಆರಾಧಿಸುವುದು ಅಥವಾ ಗೋವಿಗೆ ಪ್ರಿಯವಾದ ಫಲಗಳು, ಹಸಿರು ಹುಲ್ಲು, ಬೆಲ್ಲ ಅಥವಾ ಹಣ್ಣುಗಳನ್ನು ನೀಡುವುದರಿಂದ ಸಮಸ್ತ ಸಂಕಷ್ಟಗಳು ಮತ್ತು ದುಃಖಗಳು ನಿವಾರಣೆಯಾಗಿ ದೈವಾನುಗ್ರಹ ಲಭಿಸುತ್ತದೆ. ಗೋಮಾತೆಯ ಪೂಜೆಯು ಸಕಲ ದೇವತೆಗಳ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ಗಂಡು ಮಕ್ಕಳನ್ನು ಹೊಂದಿರುವವರು ನಿಶ್ಚಿತವಾಗಿ ಈ ಕಾರ್ಯಗಳನ್ನು ಮಾಡಬೇಕು. ಅಲ್ಲದೆ ಮನೆಯಲ್ಲಿರುವ ಆಹಾರ ಪದಾರ್ಥಗಳ ಮೇಲೆ ಮುಚ್ಚಳವನ್ನು ಹಾಕಿ ಸಂಗ್ರಹಿಸಬೇಕು. ಆ ದಿನ ಹಿರಿಯರು ಎಲೆಗಳನ್ನು ಅಥವಾ ದರ್ಬೆಯನ್ನು ಆಹಾರದ ಮೇಲೆ ಇಡುತ್ತಾರೆ. ಏಕೆಂದರೆ ಗ್ರಹಣ ಕಾಲದಲ್ಲಿ ವಿಕಿರಣಗಳು ಬಿಡುಗಡೆಯಾಗುತ್ತವೆ. ಹಿಂದೆ ಜನರು ಆಹಾರವನ್ನು ಎಲೆಗಳಲ್ಲಿ ಇರಿಸುತ್ತಿದ್ದರು. ಅದು ವಿಕಿರಣವನ್ನು ಹೀರಿಕೊಳ್ಳುವ ಶಕ್ತಿ ಹೊಂದಿದೆ. ಈಗಿನ ಕಾಲದಲ್ಲಿ ಇದು ಸಾಧ್ಯವಾಗದಿದ್ದರೆ ಕನಿಷ್ಠ ತುಳಸಿ ಎಲೆ ಅಥವಾ ಬೇವಿನ ಎಲೆಗಳನ್ನು ಬಳಸಬಹುದು ಎಂಬುದನ್ನು ನೆನಪಿಡಿ. ಗ್ರಹಣದ ನಂತರ ಮನೆಯನ್ನು ಶುಚಿಗೊಳಿಸಿ ಅರಿಶಿನ ನೀರು ಅಥವಾ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡುವುದು ಶ್ರೇಷ್ಠ. ತದನಂತರ ಶಿವನ ನಾಮಸ್ಮರಣೆ ಮಾಡಬೇಕು. ಮಂಗಳವಾರ ಬಂದಿರುವುದರಿಂದ ಹನುಮಾನ್ ಚಾಲೀಸಾವನ್ನು ಪಠಿಸುವುದು ಅಥವಾ ಆಂಜನೇಯ ಸ್ವಾಮಿಯನ್ನು ಸ್ಮರಿಸುವುದು ಅತ್ಯಂತ ಅವಶ್ಯಕ. ಆಂಜನೇಯನ ಮಂತ್ರ ಪಠಣದಿಂದ ಗ್ರಹಣದ ದೋಷಗಳು ಸಂಪೂರ್ಣವಾಗಿ ದೂರವಾಗುತ್ತವೆ. ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರದಕ್ಷಿಣೆ ಹಾಕುವುದರಿಂದ ಮಾನಸಿಕ ಕ್ಲೇಶಗಳು ಮತ್ತು ಶತ್ರುಭೀತಿ ನಿವಾರಣೆಯಾಗುತ್ತದೆ. ಅಲ್ಲದೆ ನೀವು ಶಿವನಾಮಸ್ಮರಣೆಯನ್ನು ಸದಾ ಮಾಡಬೇಕು. ಈಶ್ವರನ ಆರಾಧನೆಯಿಂದ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ಜಪದಿಂದ ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ. ನಿಮ್ಮ ಪುತ್ರರಿಗೆ ಗ್ರಹಣದ ಯಾವುದೇ ದುಷ್ಪರಿಣಾಮ ಬೀರದಂತೆ ಮತ್ತು ಅವರ ಮೇಲಿನ ದೃಷ್ಟಿದೋಷ ನಿವಾರಣೆಯಾಗಲು ಈ ವಿಶೇಷ ಪರಿಹಾರವನ್ನು ಕೈಗೊಳ್ಳಿ. ಈಗ ನಾನು ತಿಳಿಸುತ್ತಿರುವ ಪರಿಹಾರವೆಂದರೆ ಅಕ್ಕಿಯ ಉಂಡೆಯ ಪರಿಹಾರ. ಒಂದು ಪಾತ್ರೆಯಲ್ಲಿ ಅನ್ನವನ್ನು ಬೇಯಿಸಿ ಪಕ್ಕಕ್ಕೆ ಇಡಿ. ಉಳಿದ ಅನ್ನವಲ್ಲ, ಹೊಸದಾಗಿ ಬೇಯಿಸಿದ್ದು. ಈ ಅನ್ನವನ್ನು 3 ಭಾಗಗಳಾಗಿ ಮಾಡಿ 3 ಉಂಡೆಗಳನ್ನು ಸಿದ್ಧಪಡಿಸಿ. ಒಂದು ಉಂಡೆ ಬಿಳಿಯದಾಗಿರಲಿ. ಎರಡನೆಯದಕ್ಕೆ ಕೇಸರಿ ಅಥವಾ ಕೆಂಪು ಬಣ್ಣ ಮಿಶ್ರಣ ಮಾಡಿ. ಮೂರನೆಯದಕ್ಕೆ ಇದ್ದಿಲು ಪುಡಿ ಅಥವಾ ಕಪ್ಪು ಎಳ್ಳನ್ನು ಬೆರೆಸಿ ಕಪ್ಪು ಬಣ್ಣದ ಉಂಡೆಯನ್ನು ಮಾಡಿ. ಹೀಗೆ 3 ಬಣ್ಣದ ಉಂಡೆಗಳನ್ನು ತೆಗೆದುಕೊಂಡ ನಂತರ ಒಂದು ಹಸಿ ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಿ. ಅದು ಬೇಯಿಸಿದ್ದಾಗಿರಬಾರದು. ಆ ಮೊಟ್ಟೆಯ ಮೇಲೆ ಕೆಂಪು ಬಣ್ಣದಲ್ಲಿ ಅಥವಾ ಪೆನ್ನಿನಿಂದ ಎಕ್ಸ್ ಗುರುತು ಹಾಕಿರಿ. ಕಪ್ಪು ಎಳ್ಳು ಸಹ ದೃಷ್ಟಿ ನಿವಾರಣೆಗೆ ಅತ್ಯಂತ ಪ್ರಶಸ್ತ. ನಂತರ ನಿಮ್ಮ ಮಗುವನ್ನು ಕುಳ್ಳಿರಿಸಿ ಈ ಉಂಡೆಗಳು ಮತ್ತು ಮೊಟ್ಟೆಯನ್ನು ಹಿಡಿದು ಮಗುವಿನ ತಲೆಯಿಂದ ಪಾದದವರೆಗೆ ಬಲಕ್ಕೆ 3 ಬಾರಿ ಮತ್ತು ಎಡಕ್ಕೆ 3 ಬಾರಿ ದೃಷ್ಟಿ ತೆಗೆಯಿರಿ. ಈ ಪ್ರಕ್ರಿಯೆಯನ್ನು ಯಾರೂ ಇಲ್ಲದ ಅಥವಾ ಯಾರೂ ಹೆಜ್ಜೆ ಹಾಕದ ನಿರ್ಜನ ಪ್ರದೇಶದಲ್ಲಿ ಮಾಡಿ ಮತ್ತು ಹಿಂತಿರುಗಿ ನೋಡದೆ ಮನೆಗೆ ಬನ್ನಿ. ಇದರಿಂದ ಸಮಸ್ತ ದೃಷ್ಟಿದೋಷ ನಿವಾರಣೆಯಾಗುತ್ತದೆ. ಸಾಧ್ಯವಾದರೆ ಮರುದಿನ ಅಶ್ವತ್ಥ ವೃತ್ತದ ಬಳಿ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ ತ್ರಿಮೂರ್ತಿಗಳ ಅನುಗ್ರಹ ಪಡೆಯಿರಿ. ಗೋಮಾತೆಗೆ ಹಸಿರು ಬಾಳೆಹಣ್ಣು ಅಥವಾ ಬೆಲ್ಲ ನೀಡುವುದರಿಂದ ಜನ್ಮ ಜನ್ಮಾಂತರದ ದೋಷಗಳು ಕಳೆದು ಹೋಗುತ್ತವೆ. ಮಂಗಳವಾರ ಹಸು ಮನೆಗೆ ಬಂದರೆ ಅದಕ್ಕೆ ಹಾಲು ಅಥವಾ ಆಹಾರ ನೀಡಿ ನಮಸ್ಕರಿಸಿ. ಈಶ್ವರನಿಗೆ ಪಂಚಾಮೃತ ಅಭಿಷೇಕ ಮಾಡುವುದು ಶತ್ರುನಾಶಕ್ಕೆ ದಾರಿಯಾಗುತ್ತದೆ.
ಶಿವನನ್ನು ಭಕ್ತಿಯಿಂದ ಸ್ಮರಿಸಿದರೆ ಅವನು ಖಂಡಿತ ಕಾಯುತ್ತಾನೆ. ಗ್ರಹಣದ ನಂತರ ಮನೆಯನ್ನು ಧೂಪದ ಮೂಲಕ ಶುದ್ಧೀಕರಿಸಿ. ಮನೆಯ ಮೂಲೆಗಳಲ್ಲಿ ಧೂಪದ ಹೊಗೆಯನ್ನು ತೋರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕತೆ ತುಂಬುತ್ತದೆ. ಈ ಅಕ್ಕಿ ಉಂಡೆಗಳ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿ ಮಗುವಿನ ಮೇಲಿನ ದೃಷ್ಟಿಯನ್ನು ಕೆಳಗಿನಿಂದ ತೆಗೆದು ಹಿಂತಿರುಗಿ ನೋಡದೆ ಬನ್ನಿ. ಮೊಟ್ಟೆಯಲ್ಲಿ ಜೀವವಿರುವುದರಿಂದ ಅದು ಮಗುವಿನ ಮೇಲಿನ ಆಪತ್ತುಗಳನ್ನು ಹೀರಿಕೊಳ್ಳುತ್ತದೆ. ಇಂದಿನ ಯುಗದಲ್ಲಿ ಅನೇಕರು ಇದನ್ನು ನಂಬದಿರಬಹುದು, ಆದರೆ ನಂಬಿಕೆಯಿಂದ ಮಾಡಿದರೆ ಆರೋಗ್ಯ ಸಮಸ್ಯೆಗಳು ಮತ್ತು ಮಾನಸಿಕ ಕಿರಿಕಿರಿಗಳು ದೂರವಾಗುತ್ತವೆ. ಶಿವ ಮತ್ತು ಲಕ್ಷ್ಮೀದೇವಿಯ ಆರಾಧನೆಯಿಂದ ದೇವರ ಅನುಗ್ರಹವು ಸದಾ ನಿಮ್ಮ ಮಕ್ಕಳ ಮೇಲೆ ಇರುತ್ತದೆ. ಈ ಗ್ರಹಣದ ಕಾಲದಲ್ಲಿ ಈ ಪರಿಹಾರಗಳನ್ನು ಮಾಡುವುದರಿಂದ ಅದ್ಭುತ ಫಲಿತಾಂಶಗಳು ಸಿಗುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳುತ್ತಾರೆ. ಮಗು ಶಾಲೆ ಅಥವಾ ಕಾಲೇಜಿಗೆ ಹೋಗುವ ಮುನ್ನ ದೇವರಿಗೆ ನಮಸ್ಕರಿಸಿ ಹೋಗುವಂತೆ ತಿಳಿಸಿ. ಇದರಿಂದ ಮಕ್ಕಳ ರಕ್ಷಣೆಯಾಗುತ್ತದೆ. ಭಯಪಡುವ ಅಥವಾ ಅತಿಯಾಗಿ ಚಿಂತಿಸುವ ಅಗತ್ಯವಿಲ್ಲ. ಕೇವಲ ಶ್ರದ್ಧೆಯಿಂದ ಈ ಪರಿಹಾರಗಳನ್ನು ಪಾಲಿಸಿದರೆ ಸಾಕು. ತಾಯಿಯ ಜವಾಬ್ದಾರಿಯು ಮಕ್ಕಳ ರಕ್ಷಣೆಯಲ್ಲಿ ಪ್ರಮುಖವಾಗಿರುತ್ತದೆ. ಅದು 3 ತಿಂಗಳ ಮಗುವಿರಲಿ ಅಥವಾ 62 ವರ್ಷದ ಮಗನಿರಲಿ, ತಾಯಿಯ ದೃಷ್ಟಿಯಲ್ಲಿ ಅದು ಮಗುವೇ. ಆದ್ದರಿಂದ ಈ ಪರಿಹಾರವನ್ನು ಅನುಸರಿಸಿ ಸಮಸ್ತವೂ ಶುಭವಾಗುತ್ತದೆ. ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.